ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆ ಹೆಸರಿನಲ್ಲಿ ಶ್ರುತಿ ಮತ್ತು ರವಿ ಇಬ್ಬರು ಸೇರಿ ಒಂದು ಬಾಕ್ಸ್ನ ತೊಗೊಂಡು ಬರ್ತಿರ್ತಾರೆ. ಅದನ್ನು ನೋಡಿ ಲಕ್ಕಿ ಏನಿದು ಅಂತ ಕೇಳ್ತಾರೆ. ಅದಕ್ಕೆ ಇದು ಬಾಕ್ಸ್ ಅಲ್ಲ ಲಕ್ಕಿ, ಇದು ಕೇಕು ಅಂತ ರವಿ ಹೇಳ್ತಾನೆ. ಯಾಕೋ ಇದೆಲ್ಲ ಅಂತ ಲಕ್ಕಿ ಕೇಳಿದಾಗ, ಹಾಂ ಮನೇಲಿ ಒಂದು ಬೇಕ್ರಿನ ಶುರು ಮಾಡಬೇಕು ಅಂತ ಇದ್ದೀನಿ, ಅದಕ್ಕೆ. ಏನು ಲಕ್ಕಿ ನಿನ್ನ ಬರ್ತಡೇ ಅಲ್ವಾ, ಇಷ್ಟು ಸೆಲೆಬ್ರೇಷನ್ ಮಾಡಲಿಲ್ಲ ಅಂದರೆ ಹೆಂಗೆ, ಕೇಕ್ ಕಟ್ ಮಾಡೋದು ಬೇಡವಾ ಅಂತ ರವಿ ಕೇಳ್ತಾನೆ. ನಾನೇನು ಚಿಕ್ಕ ಹುಡುಗಿ ಏನೋ ಕೇಕ್ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಂತ ಲಕ್ಕಿ ಕೇಳಿದಾಗ, ಅಜ್ಜಿ ಚಿಕ್ಕ ಮಕ್ಕಳೇ ಕೇಕ್ ಕಟ್ ಮಾಡಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ, ಎಲ್ಲ ಏಜಲ್ಲೂ ಸೆಲೆಬ್ರೇಟ್ ಮಾಡಬೇಕು ಅಂತ ಶ್ರುತಿ ಹೇಳ್ತಾಳೆ. ಎಲ್ಲರೂ ಸೇರಿ ಏನಾದರೂ ಒಂದು ಮಾಡ್ತಾನೆ ಇರ್ತೀರ, ಹೋಗಿ ಅಂತ ಲಕ್ಕಿ ಹೇಳ್ತಾರೆ. ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ. ಕೇಕ್ ಬಂದಾಯ್ತಾ ಅಂತ. ಸರಿ ಅಜ್ಜಿ ಬನ್ನಿ, ನಾನು ನಿಮಗೆ ಮೇಕ್ ಓವರ್ ಮಾಡ್ತೀನಿ ಅಂತ ರೋಹಿಣಿ ಹೇಳಿದಾಗ, ಮೇಕ್ ಓವರ ಏನವ ಹಂಗಂದ್ರೆ ಅಂತ ಲಕ್ಕಿ ಕೇಳ್ತಾರೆ. ಮೇಕಪ್ ಅಜ್ಜಿ ಹಂಗಂದ್ರೆ ಅಂತ ರೋಹಿಣಿ ಹೇಳ್ತಾಳೆ. ಯಾರಿಗೆ ಅಂತ ಲಕ್ಕಿ ಕೇಳಿದಾಗ, ನಿಮ್ಗೇನೆ ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ ಏನಮ್ಮ ನೀನೊಬ್ಳು ಬೇರೆ, ಈ ವಯಸ್ಸಲ್ಲಿ ನನಗೆ ಯಾಕಮ್ಮ ಮೇಕಪ್ ಎಲ್ಲ ಅಂತ ಲಕ್ಕಿ ಕೇಳ್ತಾರೆ. ಅಜ್ಜಿ ಇದಕ್ಕೆಲ್ಲ ವಯಸ್ಸು ಅಂತ ಏನೂ ಇಲ್ಲ, ಇವತ್ತು ನಿಮಗೆ ತುಂಬ ಸ್ಪೆಷಲ್ ಆಗಿರೋ ದಿವಸ, ನಾನು ನಿಮಗೆ ಸುಮ್ಮನೆ ಲೈಟಾಗಿ ಟಚ್ ಅಪ್ ಮಾಡ್ತೀನಿ ಅಷ್ಟೇನೆ ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ಅದೆಲ್ಲ ಬೇಡ ಕಣಮ್ಮ, ನಾನು ಇದುವರೆಗೂ ಪೌಡ್ರನ್ನ ಸಹ ಹಾಕ್ದೋಳಲ್ಲ ಅಂತ ಲಕ್ಕಿ ಹೇಳ್ತಾರೆ. ಅಜ್ಜಿ ಪ್ಲೀಸ್ ಅಜ್ಜಿ ನನಗೋಸ್ಕರ ಬನ್ನಿ ಅಜ್ಜಿ ಅಂತ ರೋಹಿಣಿ ಬೇಳಾಡ್ತಾಳೆ. ಏನಮ್ಮ ನೀನು ಬೇರೆ, ಎಲ್ಲರೂ ಸೇರಿ ನನ್ನನ್ನು ನೋಡಿ ನಗ್ತಾರ ಕಣಮ್ಮ ಅಂತ ಲಕ್ಕಿ ಹೇಳಿದಾಗ, ಆ ಥರ ಇಲ್ಲಿ ಯಾರು ನಮ್ಮನ್ನ ನೋಡ್ಕೊಂಡು ನಗೋದಿಲ್ಲ ಅಜ್ಜಿ, ಬನ್ನಿ ನಾನು ನಿಮಗೆ ಸೂಪರಾಗಿ ರೆಡಿ ಮಾಡ್ತೀನಿ, ಪ್ಲೀಸ್ ಬನ್ನಿ ಅಂತ ರೋಹಿಣಿ ರೂಮ್ ಒಳಗಡೆ ಕರ್ಕೊಂಡೋಗಿ ಲಕ್ಕಿನ ಚೇರ್ ಮೇಲೆ ಕೂರಿಸಿ ಮೇಕಪ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಲಕ್ಕಿ ಹೇಳ್ತಾರೆ, ಏನಮ್ಮ ಡೈಲಿ ಇದೇ ತಾನೇ ಕೆಲಸ ನೀನು ಮಾಡೋದು, ಒಂದು ದಿವಸನಾದ್ರೂ ನಿನಗೆ ರೆಸ್ಟ್ ಬೇಡವಾ ಅಂತ ಲಕ್ಕಿ ಹೇಳಿದಾಗ, ಅಜ್ಜಿ ಇಷ್ಟಪಡೋ ಅಂತ ಕೆಲಸ ಮಾಡೋದಕ್ಕೆ ರೆಸ್ಟ್ ಅವಶ್ಯಕತೆನೇ ಇಲ್ಲ ಅಂತ ರೋಹಿಣಿ ಹೇಳಿದಾಗ, ತುಂಬ ಚೆನ್ನಾಗಿ ಮಾತಾಡ್ತೀಯ ಕಣಮ್ಮ ನೀನು. ಹೌದು ನಿಮ್ಮ ಅಪ್ಪ ಏನೋ ಮಾಡದೇ ಇರೋ ತಪ್ಪಿಗೆ ಪೊಲೀಸವರು ಹಿಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದ ರಂಗನಾಥ ಅಂತ ಲಕ್ಕಿ ಹೇಳಿದಾಗ, ಹೌದು ಅಜ್ಜಿ, ನಮ್ಮ ಅಪ್ಪನ ಮೇಲೆ ತಪ್ಪು ಹೊರಿಸಿ ಪಾರ್ಟ್ನರ್ಸ್ಗಳೆಲ್ಲ ಈ ರೀತಿ ಮಾಡಿಬಿಟ್ರು, ಕೇಸ್ ನಡೀತಿದೆ ಅಂತ ರೋಹಿಣಿ ಹೇಳ್ತಾಳೆ. ನಾನು 3 ಜನ ಮೊಮ್ಮಕ್ಳಿಗೂ ಮದುವೆ ಆಗಿ ಎಲ್ಲರೂ ಒಟ್ಟಾಗಿದ್ದು ಸಂತೋಷವಾಗಿದ್ದೀರಾ. ನನಗೇನಂದ್ರೆ ಇವತ್ತು ಮೀನಾ ಅವ್ರ ಅಮ್ಮ ತಂಗಿ ಇಬ್ರು ಇಲ್ಲಿಗೆ ಬರ್ತಾರೆ, ಶ್ರುತಿನೂ ಅವ್ರ ಮನೆಯಿಂದ ಬರ್ತಾರೆ ಅಂತ ಹೇಳಿದಾಳೆ. ಎಲ್ಲಾರನ್ನೂ ಒಂದ್ ರೀತಿ ನೋಡಾಯ್ತು, ಇನ್ನು ನಿನ್ನ ಮನೆಯಿಂದಾನೆ ನಾನು ಯಾರನ್ನು ನೋಡೇ ಇಲ್ಲ ಅಂತ ಲಕ್ಕಿ ಹೇಳ್ತಾರೆ. ಏನ್ ಮಾಡೋದು ಅಜ್ಜಿ, ಅಪ್ಪ ಈ ರೀತಿ ತೊಂದ್ರೆಲ್ ಸಿಕ್ಕಾಕೊಂಡಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಅದು ನಿಜನೇ ಪಾಪ, ನಿಮ್ಮಮ್ಮ ಬೇರೆ ತೀರ್ ಹೋದ್ರು ಅಂತ ಹೇಳಿದ್ರು. ಹೌದು ನೀನ್ ಎಷ್ಟು ವರ್ಷ ಇದ್ದಾಗ ತೀರೋದ್ರವ್ರು ಅಂತ ಲಕ್ಕಿ ಕೇಳ್ತಾರೆ. ಅದು ಒಂದ್ 14 ವರ್ಷ ಇರ್ಬೋದು ಅಜ್ಜಿ ಅಂತ ರೋಹಿಣಿ ಹೇಳ್ತಾಳೆ. 14 ವರ್ಷ ಅಂತಂದ್ರೆ ನೀನ್ ಹೆಂಗಮ್ಮ ಬಂದೆ ಅಂತ ಲಕ್ಕಿ ಕೇಳಿದಾಗ, ಅಯ್ಯೋ ಅಜ್ಜಿ ನನಗೆ 14 ವರ್ಷ ಇದ್ದಾಗ ಅವ್ರು ತೀರೋದ್ರು ಅಂತ ಹೇಳಿದೆ ಅಂತ ರೋಹಿಣಿ ಹೇಳ್ತಾಳೆ. ಸರಿನಮ್ಮ ಆಯ್ತು, ನಿಮ್ಮ ಅಪ್ಪ ಅಮ್ಮನ ಫೋಟೋ ಇದ್ರೆ ಸ್ವಲ್ಪ ತೋರ್ಸಮ್ಮ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಯ್ಯೋ ಏನಪ್ಪ ಇದು, ನಾನೇ ಇವ್ರನ್ನ ಕರ್ಕೊಂಡ್ ಬಂದು ಈ ರೀತಿ ಸಿಕ್ಕಾಕೊಂಡಲ್ಲ ಅಂತ ರೋಹಿಣಿ ಮನ್ಸಲ್ಲೇ ಹೇಳ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ತೋರ್ಸಮ್ಮ ಅಂತ ಲಕ್ಕಿ ಹೇಳಿದಾಗ, ಇಲ್ಲ ಅಜ್ಜಿ ನನ್ನ ಹತ್ರ ಫೋಟೋ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ನಿಮ್ಮ ಅಪ್ಪ ಅಮ್ಮನ ಫೋಟೋನೇ ನಿನ್ನ ಹತ್ರ ಇಲ್ವೇನೆ ಅಂತ ಲಕ್ಕಿ ಕೇಳಿದಾಗ, ನಾನು ಊರಿಂದ ಬರ್ಬೇಕಾದ್ರೆ ಅಪ್ಪ ಅಮ್ಮನ ಮೇಲೆ ಕೋಪದಿಂದ ಬಂದೆ, ಅದರಿಂದ ಏನೂ ತಗೊಂಡ್ ಬಂದಿಲ್ಲ ಅಂತ ರೋಹಿಣಿ ಹೇಳಿದಾಗ, ಅದಕ್ಕೆ ಅಂತ ಅಮ್ಮನ ಫೋಟೋನು ತಗೊಂಡ್ ಬರ್ಲಿಲ್ವೇನೆ ನೀನು ಅಂತ ಲಕ್ಕಿ ಕೇಳ್ತಾರೆ. ಇಲ್ಲ ಅಜ್ಜಿ, ಅವ್ರನ್ನ ನೋಡ್ಬೇಕಾದ್ರೆಲ್ಲ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಅದಕ್ಕೋಸ್ಕರ ಅಜ್ಜಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಅಜ್ಜಿ ಅಂತ ರೋಹಿಣಿ ಹೇಳ್ತಾಳೆ. ಏನಮ್ಮ ಏನ್ ಈ ರೀತಿ ಹೇಳ್ತಾ ಇದೀಯಾ ಅಂತ ಲಕ್ಕಿ ಕೇಳಿದಾಗ, ಹಾಗಲ್ಲ ಅಜ್ಜಿ, ಅದು ಲಿಪ್ಸ್ಟಿಕ್ ಹಾಕ್ಬೇಕು ಅದಕ್ಕೋಸ್ಕರ ಅಂತ ರೋಹಿಣಿ ಹೇಳ್ತಾಳೆ. ಅದೆಲ್ಲ ಬೇಡ ಕಣಮ್ಮ, ಅದನ್ನ ಹಾಕೊಂಡ್ರೆ ಒಳ್ಳೆ ಎಲೆ ಹಡಕೆ ಹಾಕೊಂಡಂಗಿರುತ್ತೆ, ಬೇಡ ನನ್ಗದು ಅಂತ ಲಕ್ಕಿ ಹೇಳಿದಾಗ, ಲೈಟಾಗಿ ಹಚ್ತೀನಿ ಇರಿ ಅಜ್ಜಿ ಅಂತ ಲಕ್ಕಿಗೆ ಲಿಪ್ಸ್ಟಿಕ್ ಹಚ್ತಾಳೆ ರೋಹಿಣಿ. ಹೌದು ನಿನ್ಗೆ ಅಜ್ಜಿ ತಾತ ಯಾರು ಇಲ್ವೇನಮ್ಮ ಅಂತ ಲಕ್ಕಿ ಕೇಳಿದಾಗ, ಇಲ್ಲ ಅಜ್ಜಿ ಅವರು ಚಿಕ್ಕ ವಯಸ್ಸಲ್ಲೇ ತೀರ್ ಹೋದ್ರಂತೆ ಅಂತ ರೋಹಿಣಿ ಹೇಳ್ತಾಳೆ. ಹೌದು ನಿನ್ಗೆ ಮಾವ ಬೇರೆ ಇದಾರಲ್ವಾ, ಊರಿಗೂ ಬಂದಿದ್ರಲ್ವಾ ಅಂತ ಲಕ್ಕಿ ಕೇಳಿದಾಗ, ಹೌದು ಅಜ್ಜಿ ಅಂತ ರೋಹಿಣಿ ಹೇಳ್ತಾಳೆ.
ಮತ್ತೆ ಅವ್ರನ್ನಾದ್ರೂ ಕರ್ಸ್ಬೋದಿತ್ತಲ್ಲಮ್ಮ ಅಂತ ಲಕ್ಕಿ ಕೇಳಿದಾಗ ಅವರು ಇಲ್ಲಿಲ್ಲ ಅಜ್ಜಿ, ದುಬೈನಲ್ಲಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಏನೋ ಒಂದು, ಹೋಗಮ್ಮ, ನಿನಗೆ ಅಂತ ಸ್ವಂತದವರು ಅಂತ ಯಾರಾದ್ರೂ ಬಂದು ಹೋಗ್ತಾ ಇರಬಾರ್ದಾ? ಸರಿ, ಫೋನ್ ಮಾಡು, ನಾನು ಮಾತಾಡ್ಬೇಕು ಅಂತ ಲಕ್ಕಿ ಕೇಳ್ತಾಳೆ. ಅವರು ಇವಾಗ ಬ್ಯುಸಿ ಇರ್ತಾರೆ ಅಜ್ಜಿ, ನಾವು ಆಮೇಲೆ ಕಾಲ್ ಮಾಡೋಣ ಅಂತ ರೋಹಿಣಿ ಹೇಳ್ತಾ, ಅಜ್ಜಿ ಮೇಕಪ್ ಎಲ್ಲ ಆಯ್ತು, ಎದ್ದು ಕನ್ನಡಿಲ್ ನೋಡಿ ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ 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 ಅಯ್ಯೋ, ಏನಮ್ಮ ಇದು ರೋಹಿಣಿ, ಒಳ್ಳೆ ಗೋಡೆಗೆ ಸುಣ್ಣ ಬೆಳೆದಂಗಿದೆ ಅಂತ ಲಕ್ಕಿ ಹೇಳಿದಾಗ, ಅದು ಕ್ರೀಮ್ ಹಚ್ಚಿರೋದ್ರಿಂದ ಗ್ಲೋ ಆಗಿ ಕಾಣಿಸ್ತಿದೆ ನಿಮ್ ಮುಖ, ಇರಿ ನಾವಿಬ್ರು ಸೇರಿ ಸೆಲ್ಫಿ ತಗೊಳ್ಳೋಣ ಅಂತ ರೋಹಿಣಿ ಮೊಬೈಲ್ ತಗೊಂಡು ಲಕ್ಕಿ ಜೊತೆ ಸೆಲ್ಫಿ ತಗೋತಾಳೆ. ಈ ಕಡೆ ರಂಗನಾಥ್ ಅವರು, ಏ ರವಿ, ಆಚೆನೆ ಕೇಕ್ ಇಟ್ಟಿದೆಯಲ್ಲ, ಕರ್ಗೋಗೋದಿಲ್ವೇನೋ ಅಂತ ಕೇಳ್ತಾರೆ. ಇಲ್ಲಪ್ಪ, ಇದು ಐಸ್ ಕೇಕ್ ಅಲ್ಲ, ನಾರ್ಮಲ್ ಕೇಕ್ ಅಂತ ರವಿ ಹೇಳ್ತಾನೆ. ಏನ ನೀನು ಯಾವಾಗ್ಲೂ ಅದೇ ಬೇಕ್ರಿಲೇ ತಗೋತಿಯಲ್ಲ, ಬೇರೆ ಎಲ್ಲೂ ತಗೊಳಕ್ಕಾಗ್ಲಿಲ್ವೇನ ನೀನು ಅಂತ ಮನೋಜ ಕೇಳ್ತಾನೆ. ಏಯ್, ಇದು ಬೇಕ್ರಿಯಿಂದ ತಂದಿದ್ದಲ್ಲ ಕಣೋ, ನಾನೇ ಮಾಡಿದ ಕೇಕು ಅಂತ ರವಿ ಹೇಳ್ತಾನೆ. ಅಷ್ಟರಲ್ಲಿ ಮನೆಗೆ ಕೇಶವ್ ಅವರು ರಂಗನಾಥ ಅಂತ ಅಷ್ಟರಲ್ಲಿ ಅಲ್ಲಿಗೆ ಬರ್ತಾರೆ. ಬಾರೋ ಕೇಶವ ಅಂತ ರಂಗನಾಥ ಅವರು ಹೇಳಿದಾಗ, ಇವರೇ ಕಣೋ ನಾನು ಹೇಳಿದ ಗುರುಗಳು ಅಂತ ಇಬ್ರು ಗುರುಗಳನ್ನ ಅಲ್ಲಿಗೆ ಕರ್ಕೊಂಡ್ ಬಂದಿರ್ತಾನೆ ಕೇಶವ ಅವರು. ಆಗ ಅಲ್ಲಿಗೆ ಲಕ್ಕಿ ಅವರು ಬರ್ತಾರೆ. ನಮಸ್ಕಾರ ಅಮ್ಮ, ಹೇಗಿದ್ದೀರಾ, ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಕೇಶವ್ ಅವರು ಶುಭ ಕೋರ್ತಾರೆ ಲಕ್ಕಿಗೆ. ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದೀಯಾ ಅಂತ ಲಕ್ಕಿ ಹೇಳ್ತಾರೆ. ಹೌದು ರಂಗನಾಥ, ಇವ್ರು ಯಾಕೆ ಬಂದಿದ್ದಾರೆ, ಏನಾದ್ರೂ ಪೂಜೆ ಇದೆಯಾ ಅಂತ ಲಕ್ಕಿ ಕೇಳ್ತಾರೆ. ಹೌದಮ್ಮ, ನಿಮ್ಗೋಸ್ಕರನೇ ಎಲ್ಲ, ನೀವು ಹೋಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ರಂಗನಾಥ್ ಅವರು. ಸರಿ ಅಂತ ಅವರೆಲ್ಲರೂ ಅಲ್ಲಿಂದ ಹೋಗ್ತಾರೆ. ಲೋ ರಂಗನಾಥ, ಯಾಕೋ ಇದೆಲ್ಲ ಅಂತ ಲಕ್ಕಿ ಕೇಳಿದಾಗ, ಅಮ್ಮ 80ನೇ ವರ್ಷದ ಹುಟ್ಟಿದಬ್ಬ ಅಂದ್ರೆ ಸಾಮಾನ್ಯನೇನಮ್ಮ, ಎಷ್ಟು ಸುಖ ದುಃಖಗಳನ್ನ ದಾಟಿ ಬಂದಿದ್ದೀರಾ, ನಮ್ ಕುಟುಂಬ ಇಷ್ಟು ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೆ ಕಾರಣ ನೀವೇನೆ ಅಮ್ಮ, ನೀವು ಪಟ್ಟಿರೋ ಕಷ್ಟ ಕಣಮ್ಮ ಅಂತ ರಂಗನಾಥ ಅವರು ಹೇಳ್ಬೇಕಾದ್ರೆ, ಹೌದು ಹೌದು, ಇವ್ರು ಪಟ್ಟಿರೋ ಕಷ್ಟದಿಂದಾನೆ ನಾವು ಮೇಲಕ್ ಬಂದಿದೀವಿ, ಏನ್ ಹೇಳ್ತಾನೆ ನೋಡಿ ಅಮ್ಮಪ್ಪ ಅಂತ ಶಾಂತಿ ಗೊಣಗ್ಬೇಕಾದ್ರೆ, ಏನೇ ಅದು ಶಾಂತಿ, ಅಲ್ಲಿ ಗೊಣಗ್ತಾ ಕುತ್ಕೊಂಡಿದ್ಯಾ ಅಂತ ರಂಗನಾಥ ಅವರು ಕೇಳ್ತಾರೆ. ಏನಿಲ್ಲ ರೀ, ಸುಮ್ನೆ ಹಂಗೆ ಮನೋಜನ್ ಜೊತೆ ಮಾತಾಡ್ತಿದ್ದೆ ಅಂತ ಶಾಂತಿ ಹೇಳ್ತಾಳೆ. ಅಲ್ಲ ಕಣೋ ರಂಗನಾಥ, ನನ್ನನ್ನ ಹೋಗ್ಲಿ ನೀನು ಮಾತಾಡ್ದಿಯಲ್ಲ, ಅದನ್ನ ಅವಳ ಕೈಲಿ ತಡ್ಕೊಳಕ್ಕಾಗ್ಲಿಲ್ಲ ಅಲ್ವೇನೆ ಮಿಡ್ತೆ ಅಂತ ಲಕ್ಕಿ ಕೇಳ್ತಾರೆ. ಅಯ್ಯೋ ಅತ್ತೆ, ನಾನ್ ಯಾಕತ್ತೆ ಆ ರೀತಿ ಅನ್ಕೊಳ್ಳಿ, ಅವ್ರು ಹೇಳೋದು ನಿಜನೇ, ನೀವಿಲ್ಲ ಅಂದ್ರೆ ಈ ಕುಟುಂಬನೇ ಇಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಹೌದು ಅಮ್ಮ, ಮುಂಚೆ ನೋಡ್ದಾಗಿಲ್ದ ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ, ವಯಸ್ಸಾದವ್ರ ತರ ಕಾಣಿಸ್ತಿಲ್ಲ ಅಮ್ಮ, ಇನ್ನು ಚಿಕ್ಕ ವಯಸ್ಸಿನ ತರ ಕಾಣಿಸುತ್ತೆ ಅಂತ ಕೇಶವ್ ಅವರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಲಕ್ಕಿ ನಗ್ತಿರ್ತಾರೆ. ಹೌದಮ್ಮ, ಮುಖ ಒಂಥರ ಪಳಪಳ ಅಂತ ಹೊಳಿತಿದ್ಯಲ್ಲಮ್ಮ ಅಂತ ರಂಗನಾಥ್ ಅವರು ಹೇಳಿದಾಗ, ನೀನ್ ದೊಡ್ಡ ಸೊಸೆ ಮಾಡಿರೋ ಕೆಲ್ಸ ಕಣೋ ಇದು ರಂಗನಾಥ, ಮುಖಕ್ಕೆ ಅದೇನೇನೋ ಹಚ್ಚಿದ್ಲು ಕಣೋ ಅಂತ ಲಕ್ಕಿ ಹೇಳಿದಾಗ, ಮಾವ ಅಜ್ಜಿಗೆ ಲೈಟಾಗಿ ಮೇಕಪ್ ಮಾಡಿದೆ ಅಷ್ಟೇ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ ಅಂತ ರೋಹಿಣಿ ಹೇಳ್ತಾಳೆ. ಮೇಕಪ್ ಹಚ್ಚಿಲ್ಲ ಅಂದ್ರು ಅಜ್ಜಿ ಚೆನ್ನಾಗೇ ಇರ್ತಾರೆ ರೋಹಿಣಿ ಅವರೇ, ಯಾವಾಗ್ಲೂ ನಗು ಮುಖ ಅವ್ರದ್ದು, ಅವ್ರ ಮನ್ಸಿನ ಒಳ್ಳೆ ಗುಣನ ಅವ್ರ ಮುಖದಲ್ಲೇ ನೋಡ್ಬೋದು, ಅವ್ರಿಗೆ ಇಷ್ಟು ಮೇಕಪ್ ಬೇಕಾಗೇ ಇಲ್ಲ ಹೇಳ್ಬೇಕು ಅಂದ್ರೆ ಅಂತ ಮೀನಾ ಹೇಳಿದಾಗ, ನೋಡ್ದೇನೋ ರಂಗನಾಥ, ನನ್ ಮೊಮ್ಮಗಳು ಎಷ್ಟು ಬುದ್ಧಿವಂತೆ ಅಂತ ಲಕ್ಕಿ ಹೇಳ್ತಾರೆ. ಹೌದಮ್ಮ, ಮೀನಾ ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ಈಗಿನ ಕಾಲದವರು ಏನೇನೋ ಹೇಳ್ತಾರೆ, ಪ್ರಪಂಚದಲ್ಲಿ ಸೌಂದರ್ಯ ಅಂದ್ರೆ ಅದು ಇದು ಅವರು ಇವರು ಅಂತ ಯಾರ್ಯಾರ ಹೆಸರು ಹೇಳ್ತಿರ್ತಾರೆ, ಆದ್ರೆ ನನ್ನ ಪ್ರಕಾರ ನಾನ್ ನೋಡಿರೋರಲ್ಲಿ ಒಬ್ರೇ ಒಬ್ರು ದೇವತೆ ನೀನೇ ಕಣಮ್ಮ ಅಂತ ರಂಗನಾಥ್ ಅವರು ಹೇಳಿದಾಗ, ಏ ಹೋಗೋ ನೀನ್ ಬೇರೆ, ಇವ್ರ ಜೊತೆ ಸೇರ್ಕೋಬೇಡ ಅಂತ ಲಕ್ಕಿ ಹೇಳ್ತಾರೆ. ಆಗ ಮನೋಜ, ಅಪ್ಪ ನೀವು ನೋಡ್ದಾಗ ಅಮ್ಮ ಚೆನ್ನಾಗಿರ್ಲಿಲ್ವೇನಪ್ಪ ಅಂತ ಕೇಳ್ತಾನೆ. ಚೆನ್ನಾಗಿದ್ದಾರೆ, ಆದ್ರೆ ನಮ್ಮ ಅಮ್ಮ ಆದ್ಮೇಲೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದನ್ನ ಕೇಳಿ ಮನೋಜ ಕೋಪ ಮಾಡ್ಕೋತಾನೆ. ನಿನ್ನ ಯಾರೋ ಕೇಳಿದ್ರು, ಇವಾಗ ಮಾತಾಡದೆ ಸುಮ್ನೆ ಇರೋದಕ್ಕಾಗದಿಲ್ವೇನೋ ಅಂತ ಶಾಂತಿ ಮನೋಜನ್ಗೆ ಕೇಳ್ತಾಳೆ. ಅಜ್ಜಿ, ಈ ಮೇಕಪ್ ಎಲ್ಲ ಓಕೆ, ಆದ್ರೆ ಈ ಚೂಡಿದಾರ್ ಪಟಿಯಾಲ ಅಂತ ಎಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತೀರಾ ಅಂತ ಶ್ರುತಿ ಹೇಳಿದಾಗ, ಏನಮ್ಮ ಮೀನಾ, ಏನ್ ಹೇಳ್ತಾ ಇದಾರೆ ಇವಳು ಅಂತ ಲಕ್ಕಿ ಕೇಳ್ತಾರೆ. ಅಯ್ಯೋ ಅದು ಹಾಗಲ್ಲ ಅಜ್ಜಿ, ರೋಹಿಣಿ ಅವರೆಲ್ಲ ಹಾಕೊಂತಾರಲ್ಲ ಚೂಡಿದಾರ್, ಆ ತರ ಡ್ರೆಸ್ ನಿಮ್ಗೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಆ ತರ ಡ್ರೆಸ್ಸ, ನಾನಾ ಕೇಳಿಸ್ತೇನೋ ರಂಗನಾಥ? ಅಯ್ಯೋ ಶ್ರುತಿ, ನಾನು ಆ ರೀತಿ ಡ್ರೆಸ್ ಹಾಕೊಂಡ್ರೆ
ಚೆನ್ನಾಗಿರುತ್ತೇನಮ್ಮ ಅಂತ ಲಕ್ಕಿ ಕೇಳ್ತಾರೆ. ಅಜ್ಜಿ ಬರ್ತ್ಡೇ ಸ್ಪೆಷಲ್ ಅಂತ ಹಾಕೋಬೋದಲ್ವಾ, ಚೆನ್ನಾಗೇ ಇರುತ್ತೆ ಅಂತ ಶ್ರುತಿ ಹೇಳ್ತಾರೆ. ಅಜ್ಜಿ ಇದು ಒಳ್ಳೆ ಐಡಿಯಾನೇ, ನಾನು ಹೋಗಿ ತಗೊಂಡ್ ಬರ್ಲಾ ಅಂತ ರವಿ ಕೇಳಿದಾಗ, ಏಯ್ ನೀನ್ ಹಾಕೊಳತ್ತರ ಪ್ಯಾಂಟ್ ಶರ್ಟ್ ತಗೊಂಡ್ ಬಂದ್ ಕೊಡ್ತೀಯನ ನನಗೆ ಅಂತ ಲಕ್ಕಿ ಕೇಳ್ತಾರೆ. ಓ ಹೌದಲ್ವಾ, ಜೀನ್ಸ್ ಟೀ ಶರ್ಟ್ ಎಲ್ಲ ಓಕೆನಾ ಅಜ್ಜಿ ಅಂತ ರವಿ ಕೇಳ್ತಾನೆ. ಅಯ್ಯ ನೀನು ಕೊಟ್ಟ ಅಂದ್ರೆ ನೋಡು ಹೋಗ, ಇದನ್ನೇ ಮುಖದಲ್ಲಿ ಹಚ್ಕೊಂಡು ಹೆಂಗೆಂಗೋ ಅನ್ನಿಸ್ತೈತೆ ಅಂತ ಲಕ್ಕಿ ಅವರು ಹೇಳ್ತಾರೆ. ಅಷ್ಟರಲ್ಲಿ ಕೇಶವ್ ಅವರು ಬಂದು, ರಂಗನಾಥ ಎಲ್ಲ ರೆಡಿ ಆಯ್ತು ಕಣೋ ಅಂತ ಹೇಳ್ತಾರೆ. ಸರಿ ಅಮ್ಮ ಬನ್ನಿ ಇಲ್ಲಿ ಕುತ್ಕೊಳ್ಳಿ ಅಂತ ರಂಗನಾಥ್ ಅವರು ಹೇಳಿದಾಗ, ಹೌದು ಸೂರ್ಯ ಎಲ್ಲೋ ಅಂತ ಲಕ್ಕಿ ಕೇಳ್ತಾರೆ. ಇಷ್ಟೊತ್ತಾದ್ರೂ ಇವನ್ ಬಂದಿಲ್ವಾ, ಏನಾದ್ರೂ ಒಂದ್ ಮಾಡ್ಬೇಕು ಅಂತಂದ್ರೆ ಇವನಿರೋದೇ ಇಲ್ವಲ್ಲ, ಮೀನಾ ಸೂರ್ಯಂಗ್ ಫೋನ್ ಮಾಡಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಈ ಕಡೆ ಚೇತನ ಮತ್ತೆ ಸೂರ್ಯ ಇಬ್ರು ಕಾರ್ನಲ್ಲಿ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಮೀನನ್ ಕಾಲ್ ಬರುತ್ತೆ. ಅದನ್ನ ನೋಡಿ ಸೂರ್ಯ ಹಾಗೆ ಕಾಲ್ನ ಕಟ್ ಮಾಡ್ತಾನೆ. ಮಾವ ಅವ್ರ ಫೋನ್ ತೆಗಿತಿಲ್ಲ ಮಾವ ಅಂತ ಮೀನಾ ಹೇಳಿದಾಗ, ಫೋನ್ ತೆಗಿಯೋ ಸ್ಥಿತಿಲಿ ಅವನಿರ್ಬೇಕಲ್ಲ, ಎಲ್ಲೂ ಕುಡಿದು ಬಿದ್ದಿದಾನೋ ಏನೋ, ಒಂದ್ ವೇಳೆ ಆಚೆ ಕಡೆ ಬರ್ತ್ಡೇ ಪಾರ್ಟಿ ಮಾಡ್ತಿದಾನೋ ಏನೋ ಅಂತ ಶಾಂತಿ ಹೇಳಿದಾಗ, ಅತ್ತೆ ಆ ರೀತಿ ಏನೂ ಇಲ್ಲ, ಏನಾದ್ರೂ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗಿರ್ಬೇಕು ಅಂತ ಮೀನಾ ಹೇಳ್ಬೇಕಾದ್ರೆ, ಅಜ್ಜಿ ಬರ್ತ್ಡೇಗಿಂತ ಏನಂತ ಇಂಪಾರ್ಟೆಂಟ್ ವರ್ಕ್ ನಿಮ್ ಯಜಮಾನ್ರಿಗೆ ಅಂತ ರೋಹಿಣಿ ಕೇಳ್ತಾಳೆ. ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನಾನೇ ಲೀವ್ ಹಾಕಿ ಇಲ್ಲಿಲ್ವಾ ಅಂತ ಮನೋಜ ಕೇಳ್ತಾನೆ. ಏ ಬಿಡ, ಅವನ್ ಏನ್ ಕೆಲ್ಸ ಇದೆಯೋ ಏನೋ ಅಂತ ರವಿ ಹೇಳ್ತಾನೆ. ಅಮ್ಮ ಅವ್ನ್ ಬರ್ತಾನೆ, ಒಳ್ಳೆ ಮುಹೂರ್ತ ಮುಗಿಯೋಷ್ಟ್ರಲ್ಲಿ ನೀನ್ ಇಲ್ಲಿ ಬಾಮ್ಮ ಕುತ್ಕೋ ಅಂತ ರಂಗನಾಥ್ ಅವರು ಲಕ್ಕಿನ ಕೂರಿಸ್ತಾರೆ. ಏ ಶಾಂತಿ ಬಾರೆ ಇಲ್ಲಿ ಹಾರ ಹಾಕ್ಬಾರೆ ಅಂತ ರಂಗನಾಥ್ ಅವರು ಕರೀತಾರೆ. ಶಾಂತಿ ಬಂದು ಹಾರ ತಗೊಂಡು ಲಕ್ಕಿಗೆ ಹಾಕ್ತಾಳೆ. ಆಗ ಬಂದಿರುವಂತ ಗುರುಗಳು ಲಕ್ಕಿಗೆ ಆಶೀರ್ವಾದ ಮಾಡಿ ತಾಂಬೂಲನ ಕೊಡ್ತಾರೆ. ರಂಗನಾಥ್ ಅವರು ಮತ್ತೆ ಶಾಂತಿ ಇಬ್ರು ಬಂದು ಲಕ್ಕಿ ಆಶೀರ್ವಾದ ತಗೋತಾರೆ. ಮನೇಲಿರೋರೆಲ್ಲ ಜೋಡಿ ಸಮೇತ ಬಂದು ಲಕ್ಕಿ ಹತ್ರ ಆಶೀರ್ವಾದ ತಗೋತಾರೆ. ಆಗ ರಂಗನಾಥ್ ಅವರು, ಮೀನಾ ನೀನು ಬಾರಮ್ಮ ಅಂತ ಕರೀತಾರೆ. ಅವರು ಬರ್ಲಿ ಮಾವ ಅಂತ ಮೀನಾ ಹೇಳಿದಾಗ, ಆ ಸೂರ್ಯ ಬರೋವರೆಗೂ ನೀನ್ ವೆಯ್ಟ್ ಮಾಡ್ತೀನಿ ಅಂತಂದ್ರೆ ಇವತ್ತು ನಿನ್ಗೆ ಅಜ್ಜಿ ಆಶೀರ್ವಾದ ಸಿಕ್ಕದಂಗೆ ಅಂತ ಮನೋಜ ಹೇಳ್ತಾನೆ. ಏಯ್ ಸುಮ್ನೆ ಇರ, ಸೂರ್ಯ ಬರ್ಲಿ ಅಂತ ಲಕ್ಕಿ ಹೇಳ್ತಾರೆ. ಸರಿ ಅಂತ ರಂಗನಾಥ್ ಅವರು ಬಂದಿರೋ ಗುರುಗಳಿಗೆ ದಕ್ಷಿಣೆ ಕೊಟ್ಟು ಕಳಿಸ್ತಾರೆ. ಸರಿ ಎಲ್ರು ಬನ್ನಿ ಅಜ್ಜಿ ಜೊತೆ ಸೇರಿ ಸೆಲ್ಫಿ ತಗೋಣ ಅಂತ ಶ್ರುತಿ ಎಲ್ರನ್ನು ಕರೀತಾಳೆ. ಸರಿ ಅಂತ ಕೇಶವ್ ಅವರು ಅಲ್ಲಿಂದ ಹೊರಡೋದಕ್ಕೆ ರೆಡಿ ಆಗ್ತಾರೆ. ಯಾಕಪ್ಪ ಹೋಗ್ತಾ ಇದೀಯಾ, ಬಾರಪ್ಪ ಇಲ್ಲಿ ಅಂತ ರಂಗನಾಥ್ ಅವರು ಹೇಳಿದಾಗ, ಇಲ್ಲ ಕಣೋ ಸ್ವಲ್ಪ ಆಚೆ ಕೆಲಸ ಇದೆ, ಹೋಗ್ಬೇಕು, ನೀವು ಹೋಗಿ ನೋಡಿ ಸೆಲೆಬ್ರೇಟ್ ಮಾಡಿ ಅಂತ ಕೇಶವ್ ಅವರು ಹೇಳ್ತಾರೆ. ಸರಿ ಆಯ್ತು, ಹುಷಾರಾಗಿ ಹೋಗ್ಬಾ ಅಂತ ರಂಗನಾಥ್ ಅವರು ಹೇಳಿ ಕೇಶವ್ ಅವ್ರನ್ನ ಅಲ್ಲಿಂದ ಕಳಿಸ್ಕೊಡ್ತಾರೆ. ಎಲ್ರು ಸೆಲ್ಫಿ ತಗೊಳ್ಳೋ ಖುಷಿಲಿ ಇರ್ಬೇಕಾದ್ರೆ, ನೋಡ್ದೇನೋ ನಿಮ್ಮ ಅಪ್ಪನ್ನ ಏನು ಗಿಫ್ಟ್ ಕೊಡೋದಿಲ್ಲ ಅಂತ ಹೇಳಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಶಾಂತಿ ಮನೋಜನ್ಗೆ ಹೇಳ್ತಾಳೆ. ಅಮ್ಮ ಅಪ್ಪ ಅಜ್ಜಿಗ್ ಮಾಡದೇ ಇರೋದ ಚಾನ್ಸೇ ಇಲ್ಲಮ್ಮ ಅಂತ ಮನೋಜ ಹೇಳ್ತಾನೆ. ಏಯ್ ನನ್ನ ಹತ್ರ ಹೇಳಲೇ ಇಲ್ಲ ಕಣೋ, ಸ್ಪೆಷಲ್ ಗಿಫ್ಟ್ ನ ಅವ್ರು ತಗೋಬೇಕು ಅಂತ ನೋಡ್ತಿದ್ದಾರೆ. ನಿಮ್ಮ ಅಜ್ಜಿಗೆ ಈ ಪೂಜೆ ಪುನಸ್ಕಾರ ಅಂದ್ರೆ ತುಂಬಾನೇ ಇಷ್ಟ ಕಣೋ, ಅದಕ್ಕೆ ಅವ್ರಿಗೆ ಕೊಡೋ ಚಾನ್ಸಸ್ ಇದೆ, ಅವ್ರಿಗೆ ಕೊಟ್ಮೇಲೆ ಅದ್ ನನಗೆ ಅಲ್ವಾ ಬರೋದು ಅಂತ ಶಾಂತಿ ಮನೋಜನ್ಗೆ ಹೇಳ್ತಾಳೆ. ಈ ಕಡೆ ಮೀನಾ ಕಿಚನ್ ನಲ್ಲಿ ಇರ್ತಾಳೆ. ಮೀನಾ ಏನ್ ಮಾಡ್ತಿದ್ಯಮ್ಮ ಅಂತ ಲಕ್ಕಿ ಅಲ್ಲಿಗೆ ಬರ್ತಾರೆ. ಅಜ್ಜಿ ಅಡ್ಗೆ ಕೆಲ್ಸ ಇನ್ನೂ ಮುಗ್ದಿಲ್ಲ ಅಂತ ಮೀನಾ ಹೇಳಿದಾಗ, ಇಲ್ಲಿ ನೀನೊಬ್ಳೆ ಕೆಲ್ಸ ಮಾಡ್ಬೇಕೇನಮ್ಮ, ಆ ಶಾಂತಿಗೇನಂತೆ ಮಾಡೋದಿಕ್ಕೆ, ಕರಿ ಅವಳೇನು. ಹೌದು, ನೀನ್ ಯಾಕಿನ್ನೂ ರೆಡಿ ಆಗಿಲ್ಲ ಅಂತ ಲಕ್ಕಿ ಕೇಳಿದಾಗ ಮೀನಾ ಸುಮ್ನೆ ಇರ್ತಾಳೆ. ಹೌದು, ನಿಮ್ಮಿಬ್ರ ಮಧ್ಯೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಲಕ್ಕಿ ಕೇಳಿದಾಗ, ಅಯ್ಯೋ ಇಲ್ಲ ಅಜ್ಜಿ, ಆ ರೀತಿ ಏನು ಸಮಸ್ಯೆ ಇಲ್ಲ, ನಾವಿಬ್ರು ಚೆನ್ನಾಗೇ ಇದ್ದೀವಿ ಅಂತ ಮೀನಾ ಹೇಳಿದಾಗ, ಮತ್ತ್ಯಾಕೆ ನೀನು ಸೂರ್ಯ ಇಬ್ರು ಬಂದಾಗ್ಲಿಂದ ಒಂದ್ ರೀತಿ ಇದ್ದೀರಾ, ಯಾವಾಗ್ಲೂ ನನ್ನ ನೋಡಿದ ತಕ್ಷಣ ಲಕ್ಕಿ 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 ಅಂತ ನಾನ್ ಹಿಂದಿಂದೇನೆ ಸುತ್ತಿರ್ತಾನ ಅವನು, ಇವತ್ತು ಬಂದ್ರು ಏನು ಆ ತರ ಖುಷಿನೇ ಇಲ್ಲ ಅವನಿಗೆ, ಎತ್ಕೊಂಡು ಕುಣಿದಾಡ್ಬಿಡ್ತಿದ್ದ ನನ್ನನ್ನ, ಆದ್ರೆ ಇವತ್ತು ಸುಮ್ನೆನೆ ಬನ್ನಿ ಲಕ್ಕಿ ಅಂತ ಹೇಳ್ತಾನೆ ಅಷ್ಟೇನೆ, ಆಮೇಲೆ ಬರ್ತೀನಿ ರೀ ಅಂತ ಆಚೆಗೆ ಹೊರಟೋಗ್ಬಿಟ್ಟ ಅಂತ ಲಕ್ಕಿ ಕೇಳಿದಾಗ ಮೀನಾ ಏನು ಮಾತಾಡದೆ ಸುಮ್ನೆ ಹಾಗೆ ನೋಡ್ತಿರ್ತಾಳೆ. ಹೌದು, ನೀನ್ ಯಾಕೆ ಇನ್ನೂ ರೆಡಿ ಆಗಿಲ್ಲ ಅಂತ ಲಕ್ಕಿ ಕೇಳಿದಾಗ, ಇಲ್ಲ ಅಜ್ಜಿ ಇನ್ನೂ ಕೆಲ್ಸ ಇದೆ ಅಲ್ವಾ, ಕೆಲ್ಸ ಎಲ್ಲ ಮುಗಿಸಿ ರೆಡಿ ಆಗ್ತೀನಿ ಅಂತ ಮೀನಾ ಹೇಳ್ತಾಳೆ. ಕೆಲ್ಸ ಎಲ್ಲ ಆಮೇಲೆ ನೋಡಿದ್ರಾಯ್ತು, ಹೌದು ಈ ಮನೇಲಿ ನೀನ್ ಒಬ್ಳೇನ ಇರೋದು, ಬೇರೆ ಹೆಂಗಸರೆಲ್ಲ ಏನ್ ಮಾಡ್ತಾರೆ, ನೀನ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರೋಗು ಹೋಗು ಅಂತ ಲಕ್ಕಿ ಹೇಳಿದಾಗ, ಅವರು ಬರ್ಲಿ ಇರಿ ಅಜ್ಜಿ,
ಅಂತ ಮೀನಾ ಹೇಳ್ತಾಳೆ. ಅವನು ಬರ್ತಾನೆ, ನೀನ್ ಅಷ್ಟ್ರಲ್ಲಿ ಹೋಗಿ ಮುಖ ತೊಳ್ಕೊಂಡು ಸೀರೆ ಬದಲಾಯಿಸ್ಕೊಂಡ್ ಬರೋಗು, ಹೋಗು ಹೋಗು ಅಂತ ಹೇಳ್ತಿಲ್ವಾ, ಹೋಗು ಅಂತ ಲಕ್ಕಿ ಮೀನನ್ನ ಅಲ್ಲಿಂದ ಕಳಿಸ್ತಾರೆ. ಅಷ್ಟರಲ್ಲಿ ಶಾಂತಿ ಅಲ್ಲಿಗೆ ಬಂದು, ಏ ಮೀನಾ, ಇನ್ನು ಅಡಿಗೆ ಮುಗಿಸ್ಲಿಲ್ವೇನೆ ನೀನು ಅಂತ ಕೇಳ್ತಾಳೆ. ಏನೇ ಮಿಡ್ತೆ, ಅವ್ಳಿಗೇನ್ 10 ಕೈ ಇದೆಯೇನೆ, ಎಲ್ಲಾ ಕೆಲ್ಸನ ಅವಳಿಗೆ ಹೇಳ್ತಿದ್ಯಾ, ನೀನ್ ಮಾಡ್ಬೇಕಲ್ವೇನೆ ಅಂತ ಲಕ್ಕಿ ಕೇಳಿದಾಗ, ಅಯ್ಯೋ ಹಾಗೇನಿಲ್ಲ ಅತ್ತೆ, ಮನೇಲಿ ಅಡ್ಗೆ ಜವಾಬ್ದಾರಿ ಎಲ್ಲ ಅವಳದೇನೆ ಅಂತ ಶಾಂತಿ ಹೇಳಿದಾಗ, ಏಕೆ ಅವಳಿಗೊಬ್ಳಿಗೇನೆ ಜವಾಬ್ದಾರಿ ಇರೋದು, ಏ ಮನೋಜ ನೀನ್ ಹೆಂಡತಿ ಇದನ್ನೆಲ್ಲ ಮಾಡೋದಿಲ್ವೇನೋ ಅಂತ ಲಕ್ಕಿ ಕೇಳಿದಾಗ, ಅವಳಿಗೆ ಅಡ್ಗೆ ಎಲ್ಲ ಮಾಡೋದಕ್ ಬರೋದಿಲ್ಲ ಅಜ್ಜಿ, ಅವಳು ದೊಡ್ಡ ಬ್ಯೂಟಿಷಿಯನ್ ಅಂತ ಮನೋಜ ಹೇಳಿದಾಗ, ಹೌದೌದು, ಮುಖಕ್ಕೆ ಇಷ್ಟೊಂದು ಮೇಕಪ್ ಹಚ್ಚಕ್ಕೆಲ್ಲ ಬರುತ್ತೆ, ಅದೇ ಅಡ್ಗೆಗೆ ಉಪ್ಪು ಖಾರ ಎಲ್ಲ ಹೆಂಗ್ ಹಾಕೋದು ಅಂತ ತಿಳ್ಕೊಳಕ್ ಬರೋದಿಲ್ವೇನೋ ಅವಳಿಗೆ, ಅವಳಿಗೆ ಬಂದು ಮಾಡೋದಿಕ್ ಕೇಳು. ಏ ಶಾಂತಿ, ನೀನು ಜೊತೆಲಿದ್ದು ಹೇಳ್ಕೊಡೆ ನಿನ್ ಸೊಸೆಗೆ ಅಂತ ಲಕ್ಕಿ ಹೇಳಿದಾಗ, ಅತ್ತೆ ನಾನ್ ನಿಮ್ ಹುಟ್ಟಿದ ಹಬ್ಬಕ್ಕೆ ಎಲ್ಲಾ ಡೆಕೋರೇಷನ್ ಎಲ್ಲ ನೋಡ್ಬಾರ್ದಾ ಅಂತ ಶಾಂತಿ ಹೇಳಿದಾಗ, ಹೌದೌದು, ಬಂದಾಗ್ಲಿಂದ ನೋಡ್ತಾನೆ ಇದೀನಿ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಬರೀ ಓಡಾಡ್ಕೊಂಡಿರೋದೇ ಆಯ್ತು, ಕೆಲ್ಸ ಮಾಡೋ ತರ ಯಾವ್ದು ಕಾಣಿಸ್ಲಿಲ್ಲ, ಹೋಗಿ ಅಡ್ಗೆ ಕೆಲ್ಸ ನೋಡು, ಹೋಗು ಹೋಗು ಅಂತ ಶಾಂತಿಗೆ ಹೇಳಿ ಮೀನಾ ರೆಡಿಯಾಗೋಗ್ ಬರಗಮ್ಮ ಅಂತ ಲಕ್ಕಿ ಹೇಳ್ತಾರೆ. ಸರಿ ಅಂತ ಮೀನಾ ಅಲ್ಲಿಂದ ಹೋಗ್ತಾಳೆ. ಮೀನಾ ಹೋಗ್ತಿರ್ಬೇಕಾದ್ರೆ ಲಕ್ಕಿ ಮತ್ತೆ ಮೀನನ್ನ ತಡಿತಾಳೆ. ಹೌದು ಮೀನಾ, ಬಂದಾಗಿಂದ ನೋಡ್ತಾ ಇದೀನಿ ಹಿಂಗೆ ಇದೆಯಲ್ಲ, ನೀನ್ ಒಡವೆ ಎಲ್ಲ ಎಲ್ಲಿ ಹೋಯ್ತು ಅಂತ ಲಕ್ಕಿ ಕೇಳ್ತಾರೆ. ಅದನ್ನ ಕೇಳಿ ಶಾಂತಿ ಮತ್ತೆ ಮನೋಜ ಇಬ್ರು ಶಾಕ್ ಆಗ್ತಾರೆ. ಹೋಗಿ ಒಡವೆ ಹಾಕೊಂಡ್ ಬರೋಗು, ಹೋಗು ಅಂತ ಲಕ್ಕಿ ಹೇಳಿದಾಗ ಮೀನಾ ಶಾಂತಿ ಮುಖನೇ ನೋಡ್ತಿರ್ತಾಳೆ. ಅವಳನ್ನೇನ್ ನೋಡ್ತಾ ಇದೀಯಾ, ಅವಳಿನ್ನೂ ನೀನ್ ಒಡವೆನ ಕೊಡದೆ ಹಾಗೆ ಇಟ್ಕೊಂಡಿದಾಳ ಅಂತ ಲಕ್ಕಿ ಕೇಳಿದಾಗ, ಅಯ್ಯೋ ಅತ್ತೆ, ನಾನ್ ಯಾವಾಗ್ಲೂ ಕೊಟ್ಬಿಟ್ಟೆ, ನನ್ನ ಹತ್ರ ಇಲ್ಲ ಅತ್ತೆ ಅಂತ ಶಾಂತಿ ಹೇಳ್ತಾರೆ. ಮತ್ತಿನ್ನೇನು ನಿಂದು, ಹೋಗು ಹೋಗಿ ಆ ಒಡವೆಗಳನ್ನೆಲ್ಲ ಹಾಕೊಂಡ್ ಹಂಗೆ ಬಾ ಅಂತ ಲಕ್ಕಿ ಹೇಳಿದಾಗ, ಯಾಕಜ್ಜಿ ಈಗ ಆ ಒಡವೆ ಇಲ್ಲ ಅಂತ ಮೀನಾ ಕೇಳ್ತಾಳೆ. ನಾನು ನಿನ್ನ ನೋಡಿದ ತಕ್ಷಣ ಈ ಮಾತನ್ನ ಹೇಳೋಣ ಅಂತಿದ್ದೆ, ಎಲ್ರು ಒಡವೆ ಹಾಕಿದಾರೆ, ನೀನೊಬ್ಳು ಹಿಂಗೆ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು, ಹೋಗು ಹೋಗು ಹಾಕೊಂಡ್ ಬರೋಗು ಒಡವೆನ ಅಂತ ಲಕ್ಕಿ ಹೇಳಿದಾಗ, ಸರಿ ಅಜ್ಜಿ ಅಂತ ಮೀನಾ ಹೊರಡ್ತಾಳೆ. ಶಾಂತಿ ಅಲ್ಲೇ ನಿಂತಿರೋದನ್ನ ನೋಡಿ, ಏಯ್ ನೀನೇನೇ ನಿಂತ್ಕೊಂಡಿದ್ಯಾ ಇಲ್ಲೇನೆ, ಹೋಗ ಅಡ್ಗೆ ಮನೇಲಿ ಏನ್ ಕೆಲ್ಸ ಇದೆ ನೋಡೋಗೆ ಅಂತ ಲಕ್ಕಿ ಗದರ್ತಾರೆ. ಸರಿ ಅಂತ ಶಾಂತಿ ಅಡ್ಗೆ ಮನೆಗೆ ಹೋಗ್ತಾಳೆ. ಈ ಕಡೆ ಮನೋಜನು ಹಿಂದೆನೆ ಅಡ್ಗೆ ಮನೆಗೆ ಹೋಗಿ, ಅಮ್ಮ ಅಜ್ಜಿ ಆ ಒಡವೆನ ನೋಡಿ ಡೂಪ್ಲಿಕೇಟ್ ಒಡವೆ ಅಂತ ಕಂಡಿಡ್ದ್ಬಿಟ್ರೆ ಏನಮ್ಮ ಮಾಡೋದು ಅಂತ ಕೇಳ್ತಾನೆ. ಏಯ್ ನೀನೇ ಏನೇನೋ ಮಾತಾಡಿ ನನ್ನನ್ನ ಸಿಕ್ಕಾಕಿಸ್ಬಿಡ್ಬೇಡ ಕಣೋ, ಹೋಗೋ ಇಲ್ಲಿಂದ ಹೋಗೋ ಅಂತ ಶಾಂತಿ ಮನೋಜನ್ನ ಆಚೆ ಕಳಿಸ್ತಾಳೆ ಕಿಚನ್ನಿಂದ. ಈ ಕಡೆ ಕಸ್ತೂರಿ ಅವರು ಟಿವಿನ ತಗೊಂಡ್ ಬಂದು ಶಾಂತಿ ಶಾಂತಿ ಅಂತ ಬಡ್ಕೊಳ್ತಿರ್ತಾರೆ. ಏ ಶಾಂತಿ, ಕಸ್ತೂರಿ ಅವ್ರ ವಾಯ್ಸ್ ತರ ಇದೆ ನೋಡು ಅಂತ ಹೇಳಿದಾಗ ಶಾಂತಿ ಏನು ಅಂತ ಆಚೆ ಹೋಗ್ತಾಳೆ. ಯಾಕೆ ಅಲ್ಲಿಂದ ಕಿರ್ಚ್ಕೋತಾ ಇದೀಯಾ ಅಂತ ಶಾಂತಿ ಹೇಳಿದಾಗ, ಅಯ್ಯೋ ಆಗ್ತಿಲ್ಲ ಕಣೆ, ತುಂಬಾ ಸುಸ್ತಾಗ್ತಿದೆ, ಭಾರ ಇದೆ, ನನ್ನಿಂದ ಎತ್ಕೊಳಕ್ ಆಗ್ತಿಲ್ಲ, ನಾನು ಗೇಟ್ ಹತ್ರನೇ ಬಂದು ನಿನ್ಗೆ ಫೋನ್ ಮಾಡ್ದೆ ಕಣೆ, ನೀನೇ ತೆಗಿಲಿಲ್ಲ, ಇಲ್ಲಿವರೆಗೂ ಹೆಂಗೋ ಎತ್ಕೊಂಡ್ ಬಂದೆ, ಇದ್ರ ಮೇಲೆ ನನ್ನಿಂದ ಆಗಲ್ಲ ಕಣೆ ಅಂತ ಕಸ್ತೂರಿ ಅವರು ಹೇಳಿದಾಗ, ಏ ರವಿ ಬಾರೋ ಇಲ್ಲಿ ಅಂತ ಶಾಂತಿ ಕರೀತಾಳೆ. ಏನಮ್ಮ ಅದು ಅಂತ ರವಿ ಕೇಳಿದಾಗ, ಏ ಬಾರೋ ಇಲ್ಲಿ ಅಂತ ಶಾಂತಿ ಕರೀತಾಳೆ. ರವಿ ಆಚೆಗೆ ಬಂದು, ಏನಮ್ಮ ಇದು ಕಸ್ತೂರಿ ಆಂಟಿ ಇಷ್ಟ್ ದೊಡ್ಡ ಬಾಕ್ಸ್ ಎತ್ಕೊಂಡ್ ಬಂದಿದ್ದಾರೆ ಅಂತ ರವಿ ಕೇಳ್ತಾನೆ. ನೀನು ಮೊದ್ಲು ಹೋಗಿ ಅದನ್ನ ಎತ್ಕೊಂಡ್ ಬರೋಗೋ ಅಂತ ಶಾಂತಿ ಹೇಳಿದಾಗ ರವಿ ಕೆಳಗಡೆ ಹೋಗಿ ಆ ಬಾಕ್ಸ್ ನ ಎತ್ಕೊಂಡ್ ಬರ್ತಾನೆ. ರವಿ ಬಾಕ್ಸ್ ನ ತಗೊಂಡೋಗಿ ಹಾಲ್ ನಲ್ಲಿ ಇಟ್ಟಾಗ ಶಾಂತಿ, ಏನೇ ಇದು ಅಂತ ರಂಗನಾಥ್ ಅವರು ಕೇಳ್ತಾರೆ. ಗಿಫ್ಟು ರೀ ಇದು ಅಂತ ಶಾಂತಿ ಹೇಳ್ತಾಳೆ. ಓ ಅಜ್ಜಿ ಬರ್ತಡೆಗೆ ಗಿಫ್ಟ್ ಬಂತಾ ಅಂತ ಶ್ರುತಿ ಹೇಳ್ತಾಳೆ. ಕಸ್ತೂರಿ ಅವರೇ, ಅಮ್ಮನ್ಗೆ ಗಿಫ್ಟ್ ಕೊಡೋದಕ್ಕೋಸ್ಕರ ಇದನ್ನ ತಗೊಂಡ್ ಬಂದ್ರ ಅಂತ ರಂಗನಾಥ್ ಅವರು ಹೇಳಿದಾಗ, ಅದು ನಮ್ಮ ಮನೇಲಿ ಅಂತ ಕಸ್ತೂರಿ ಅವರು ಹೇಳೋದು ಕೊಟ್ಟಿರ್ತಾರೆ. ಆಗ ಶಾಂತಿ ಅವಳನ್ನ ತಡೆದು, ರೀ ಅವಳೆಲ್ಲಿ ತಗೊಂಡ್ ಬರ್ತಾಳೆ, ನಾನು ಅತ್ತೆಗೆ ಗಿಫ್ಟ್ ಕೊಡ್ಬೇಕು ಅಂತ ತಗೊಂಡ್ ಬಾ ಅಂತ ಹೇಳಿದ್ದೆ ಅಂತ ಶಾಂತಿ ಹೇಳಿದಾಗ, ನೀನ್ ತಗೊಂಡ್ ಬರೋದಕ್ಕೆ ಹೇಳ್ದ ಅಂತ ಆಶ್ಚರ್ಯದಿಂದ ರಂಗನಾಥ್ ಅವರು ಕೇಳ್ತಾರೆ. ಹೌದು ರೀ, ಅತ್ತೆ ಹುಟ್ಟದ ಹಬ್ಬಕ್ಕೋಸ್ಕರ ನಾನೇ ಅವ್ರಿಗೆ ತಗೊಂಡ್ ಬರೋದಕ್ಕೆ ಹೇಳ್ದೆ ಅಂತ ಶಾಂತಿ ಹೇಳಿದಾಗ, ಮನೋಜ್ ಹಾಗಾದ್ರೆ ಸ್ಪೆಷಲ್ ಗಿಫ್ಟು ನಿಮ್ಮ ಅಮ್ಮಂಗೆ ಹೋಗೋ ತರ ಕಾಣಿಸ್ತಿದೆ ಅಂತ ರೋಹಿಣಿ ಹೇಳ್ತಾಳೆ. ಹೌದು ರೋಹಿಣಿ, ಇದನ್ನ ತಗೊಂಡ್ ಬಂದ್ ಕೊಡ್ತೀನಿ ಅಂತ ಅಮ್ಮ ನನ್ನ ಹತ್ರ ಹೇಳೇ ಇಲ್ಲ ನೋಡು ಅಂತ ಮನೋಜ ಹೇಳ್ತಾನೆ. ಶಾಂತಿ, ನಿಜವಾಗ್ಲೂ ನೀನೇ ತಗೊಂಡ್ ಬರೋದಕ್ಕೆ ಹೇಳ್ದ ಅಂತ ರಂಗನಾಥ್ ಅವರು ಕೇಳಿದಾಗ, ಹೌದು ರೀ,
ಯಾಕ್ರಿ ಡೌಟಾ ನಿಮ್ಗೆ? ಅತ್ತೆ ಹುಟ್ಟಿದಬ್ಬಕ್ಕೆ ಏನಾದ್ರು ದೊಡ್ಡದಾಗಿ ಕೊಡೋಣ ಅಂತ ಅನ್ಕೊಂಡೆ, ಆದ್ರೆ ನೀವೇ ನಾನ್ ಹೇಳಿದ್ದನ್ನ ಕೇಳಲಿಲ್ಲ. ನೀವು ಮಾಡ್ಲಿಲ್ಲ ಅಂದ್ರು ನಾನಾದ್ರೂ ಕೊಡ್ಬೇಕಲ್ವಾ? ಸೊಸೆ ಆಗಿ ಅದ್ ನನ್ ಕರ್ತವ್ಯ ಅಲ್ವಾ ಅಂತ ಶಾಂತಿ ಹೇಳಿದಾಗ ಲಕ್ಕಿ ರಂಗನಾಥ್ ಅವ್ರಿಗೆ ಕೈ ಚಿವುಟಾತಾರೆ. ಅಮ್ಮ ಯಾಕಮ್ಮ ಇವಾಗ ಕೈ ಚಿವುಟ್ದೆ ಅಂತ ರಂಗನಾಥ್ ಅವರು ಕೇಳಿದಾಗ, ಇಲ್ಲ ಕಣೋ, ಇದೆಲ್ಲ ಕನ್ಸೇನೋ ಅಂತ ನೋಡ್ದೆ, ಈ ಮಿಡ್ತೆಗೆ ನನ್ ಮೇಲೆ ಇಷ್ಟೊಂದ್ ಪ್ರೀತಿನ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅಮ್ಮ ಬೆಳಗ್ಗೆಯಿಂದನೂ ನನಗೆ ನಾನು ಗಿಲ್ಲಿ ನೋಡ್ಕೊಳ್ತಾ ಇದ್ದೀನಿ, ಇವಳು ಮಾಡ್ತಿರೋದು ನಿಜನಾ ಸುಳ್ಳ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ರೀ ಸುಮ್ನೆ ಕಿಂಡಲ್ ಮಾಡ್ಬೇಡಿ, ರವಿ ಇದನ್ ತಗೊಂಡೋಗಿ ಒಳಗಡೆ ಇಡಪ್ಪ ಅಂತ ಶಾಂತಿ ಹೇಳ್ತಾರೆ. ಸರಿ ಅಂತ ರವಿ ಟಿವಿನ ಎತ್ಕೊಂಡು ಹೋಗ್ತಾನೆ. ಹೌದು ಶಾಂತಿ, ಇದನ್ನ ನನಗೋಸ್ಕರ ನೀನ್ ತಗೊಂಡ್ ಬಂದೆ ಅಂತ ಲಕ್ಕಿ ಕೇಳಿದಾಗ, ಹೌದತ್ತೆ, ನಿಮ್ಗೆ ಕೊಡೋದಕ್ಕೋಸ್ಕರನೇ ನಾನ್ ತಗೊಂಡ್ ಬಂದಿರೋದು ಅಂತ ಶಾಂತಿ ಹೇಳ್ತಾಳೆ. ಇದನ್ ತಗೊಂಡ್ ಹೋಗಿ ನಾನೇನೇ ಮಾಡ್ಲಿ ಅಂತ ಲಕ್ಕಿ ಕೇಳಿದಾಗ, ಅತ್ತೆ ಊರಲ್ಲಿರೋ ಟಿವಿ ತುಂಬಾ ಹಳೆ ಕಾಲ ಟಿವಿ, ಅದು ಅಲ್ದೆ ನೀವ್ ಯಾವಾಗ್ಲೂ ಸೀರಿಯಲ್ ನೋಡ್ತಿರ್ತೀರಾ, ಅದಕ್ಕೆ ಅಂತನಾದ್ರೂ ಒಳ್ಳೆ ಟಿವಿ ಬೇಡ್ವಾ, ಅದಕ್ಕೆ ಕಸ್ತೂರಿ ಹತ್ರ ಹೇಳಿ ಸರ್ಪ್ರೈಸ್ ಆಗಿ ತಗೊಂಡ್ ಬಾ ಅಂತ ಹೇಳ್ದೆ ಅಂತ ಶಾಂತಿ ಹೇಳಿದಾಗ, ಅಮ್ಮ ಹಾಗಾದ್ರೆ ಈ ಟಿವಿನ ಅಂಗಡಿಲೇ ತಗೊಂಡ್ ಬಂದ್ರಾ ಅಂತ ಮನೋಜ ಕೇಳ್ತಾನೆ. ಏನಪ್ಪ ಹಿಂಗ್ ಕೇಳ್ತಿದ್ಯಾ, ಟಿವಿನ ಅಂಗಡಿಲ್ ತಗೊಂಡ್ ಬರ್ದೆ ಮನೆಯಿಂದನ ತಗೊಂಡ್ ಬರಕ್ಕಾಗತ್ತೆ ಅಂತ ಕಸ್ತೂರಿ ಅವರು ಕೇಳ್ತಾರೆ. ಹೌದು, ಯಾವ ಶೋರೂಮ್ ಅಲ್ಲಿ ತಗೊಂಡ್ರಿ ಅಂತ ಮನೋಜ ಕೇಳ್ತಾನೆ. ಅದು ಕಸ್ತೂರಿಗೆ ಗೊತ್ತಿರೋ ಅಂಗಡಿ ಇದೆ, ಅಲ್ಲಿ ಹೋಗಿ ನೆನ್ನೆನೆ ತಗೊಂಡ್ ಬಂದು ಇಟ್ಟಿದ್ವಿ ಅಂತ ಶಾಂತಿ ಹೇಳ್ತಾಳೆ. ಇದು ತುಂಬಾ ತಪ್ಪಮ್ಮ, ಇದು ಸ್ವಲ್ಪನೂ ಸರಿ ಇಲ್ಲ ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ಶಾಂತಿ ಮತ್ತೆ ಕಸ್ತೂರಿ ಅವರು ಇಬ್ರು ಶಾಕ್ ಆಗ್ತಾರೆ. ಏಯ್ ಇದ್ರಲ್ಲಿ ಏನೋ ತಪ್ಪಿದೆ ಅಂತ ಶಾಂತಿ ಕೇಳಿದಾಗ, ಇದ್ರಲ್ಲಿ ಏನ್ ತಪ್ಪಿದ್ಯಾ, ಮತ್ತೆ ನಾನ್ ಯಾಕಮ್ಮ ಶೋರೂಮ್ ಇಟ್ಟಿರೋದು, ನನ್ ಶೋರೂಮ್ ಅಲ್ಲಿ ಬಂದ್ ತಗೋಬೋದಿತ್ತಲ್ಲ ಅಂತ ಮನೋಜ ಕೋಪದಲ್ಲಿ ಕೇಳ್ತಾನೆ. ಅಯ್ಯೋ ಅದು ಹಾಗಲ್ಲ ಕಣೋ, ಆ ಅಂಗಡಿ ಓನರು ಕಸ್ತೂರಿಗೆ ತುಂಬಾ ಬೇಕಾಗಿರೋರು ಅಂತ ಶಾಂತಿ ಹೇಳ್ತಾಳೆ. ಅಮ್ಮ ನಾನ್ ನಿನ್ ಮಗ ಅಮ್ಮ, ನನ್ ಶೋರೂಮ್ ಬಿಟ್ಟು ಬೇರೆ ಅಂಗಡಿಲಿ ತಗೊಂಡಿದೀರಾ ಅಂತಂದ್ರೆ ನನಗೆ ಅವಮಾನ ಅಲ್ವಮ್ಮ ಅಂತ ಮನೋಜ ಕೇಳ್ತಾನೆ. ಹೌದು, ನಿನ್ ಶೋರೂಮ್ ಅಲ್ಲಿ ತಗೊಂಡಿದ್ರೆ ಅಮೌಂಟ್ ಕಡಿಮೆ ಮಾಡ್ತಿದ್ದ ಅಂತ ರವಿ ಕೇಳ್ತಾರೆ. ಅದ್ ಹೇಗೋ ಸಾಧ್ಯ, MRP ರೇಟ್ ಏನಿದೆ ಅದನ್ ಕೊಡ್ತೀವಿ ಕಣ ಅಂತ ಮನೋಜ ಹೇಳ್ತಾನೆ. ಮತ್ತೆ ಎಲ್ ತಗೊಂಡ್ರೆ ಏನು, ನೋಡೋ ದೊಡ್ಡ ಶೋರೂಮ್ ಇಟ್ಕೊಂಡಿದ್ಯಾ ಅಷ್ಟೇನೆ, ನಿನ್ನ ಅಂಗಡಿಯಿಂದ ಈ ರೀತಿ ಏನಾದ್ರು ಐಟಮ್ ಕೊಡ್ಬೇಕು ಅಂತ ನಿನ್ ತಲೆಯಲ್ಲಿ ಹೊಳಿತೇನಾ? ಇಲ್ಲ, ಆದ್ರೆ ಅಮ್ಮ ನೋಡು ಇದನ್ನೆಲ್ಲ ಯೋಚನೆ ಮಾಡಿದ್ದಾರೆ ಅಂತ ರವಿ ಹೇಳ್ತಾನೆ. ಅಮ್ಮ ಆದ್ರೂ ನೀನು ನಮ್ಮ ಅಂಗಡಿಲೇ ತಗೋಬೋದಿತ್ತು ಅಂತ ಮನೋಜ ಹೇಳ್ತಾನೆ. ಏಯ್ ಇದು ಹಳೇದು ಕಣೋ ಅಂತ ಶಾಂತಿ ಹೇಳಿದಾಗ ಅಲ್ಲಿರೋರೆಲ್ರು ಕನ್ಫ್ಯೂಸ್ ಆಗ್ತಾರೆ. ಕಸ್ತೂರಿಗೆ ಭಯ ಶುರು ಆಗತ್ತೆ. ಲಕ್ಕಿ ಶಾಂತಿ ಮುಖನೇ ನೋಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.